ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೇಬಿ ಜ್ಯೂಸ್. ಥ್ಯಾಂಕ್ ಯು. ಬೇಬಿ ಮ್ಯಾನೇಜರ್ ಫೋನ್ ಮಾಡಿದ್ರಾ? ಲೋನ್ ವಿಷಯ ಏನಾಯ್ತು? ಇಲ್ಲ ಹರಿ, ಸ್ಯಾಲರಿ ಸರ್ಟಿಫಿಕೇಟ್ಗೋಸ್ಕರ ಕಂಪನಿ ಕಡೆಯಿಂದ ಲೆಟರ್ ಕೇಳಿದ್ದಾರೆ. ನಾನು ಸಿದ್ದು ಹತ್ರ ಮಾತಾಡಿದ್ದೀನಿ. ನೀನು ತಲೆ ಕೆಡಿಸ್ಕೊಳ್ಬೇಡ, 100% ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಓಕೆ ಹರಿ, ನಿನ್ನ ಕಂಪ್ನಿ ಬಗ್ಗೆ ಅದು ಡೆವಲಪ್ಮೆಂಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡು. ದುಡ್ಡು ಕಾಸಿನ ವಿಚಾರ ನಾನು ನೋಡ್ಕೋತೀನಿ, ಆಯ್ತಾ? ನನಗೆ ಅದೇ ಬೇಜಾರಾಗ್ತಾ ಇರೋದು ಬೇಬಿ. ನನ್ನಿಂದ ನಿನಗೆ ಎಷ್ಟೆಲ್ಲ ತೊಂದರೆ ಅಲ್ಲ. ಬೇಬಿ, ನಾನು ಏನು ಮಾಡಿದ್ರು ನಿನಗೋಸ್ಕರ, ನೀನು ಏನು ಮಾಡಿದ್ರು ನನಗೋಸ್ಕರ. ನಾವಿಬ್ಬರು ಒಂದೇ ಅಂದಮೇಲೆ ತೊಂದರೆ ಯಾಕಾಗತ್ತೆ ಹೇಳು? ಥ್ಯಾಂಕ್ ಯು ಸೋ ಮಚ್. ಅಪ್ಪ, ಇನ್ನು 10,000 ಸೇರಿಸ್ಬಿಟ್ರೆ 5 ಲಕ್ಷ ಆಗ್ಬಿಡುತ್ತೆ ಕಣೈ. ರೀ, ಯಾವಾಗ ನೋಡಿದ್ರೆ ಹಿಂಗೆ ದುಡ್ಡು ದುಡ್ಡು ಅಂತ ಆಡ್ತಿರ್ತೀರಲ್ರಿ? ಈಗ ಆಡ್ತಿರೋದಕ್ಕೆ ಕಣೆ ನಮ್ಮದು ಅಂತ ಒಂದು ಸೈಟು, ನಮ್ಮದು ಅಂತ ಒಂದು ಮನೆ ಆಗ್ತಿರೋದು. ನಿನಗೆ ನನ್ನ ಲೆಕ್ಕಾಚಾರ ಅರ್ಥ ಆಗ್ಬೇಕು. ಅಯ್ಯೋ, ನಂಗೆ ಅರ್ಥ ಆಗೋದು ಬೇಡ ಬಿಡಿ. ನೋಡೆ, ಹೆಂಗೋ ಜಾವನಿಗೆ ಮದುವೆ ಆಯಿತು. ಈಗ ಭಾವನನ ಜೀವನನೂ ಸೆಟ್ಲ್ ಆಗೋ ಥರ ಇದೆ. ನಮ್ಮ ಜೀವನನ ನೋಡ್ಕೋಬೇಕಲ್ವಾ? ರೀ, ಹಾಂ, ಅವತ್ತು ಬ್ಯಾಂಕಿಗೆ ಕರ್ಕೊಂಡು ಹೋಗಿದ್ರಲ್ಲ ಲೋನ್ ಅಪ್ಲೈ ಮಾಡೋದಕ್ಕೆ, ಏನಾಯ್ತು? ಏನೂ ಆಗಿಲ್ಲ ಕಣೆ. ಮುಂಚೆ ಅವನಿಗೆ ಫೋನ್ ಮಾಡ್ತಿದ್ದೆ, ಅವನು ಫೋನ್ ಎತ್ತಿದ್ದ. ಅವತ್ತು ನಾವು ಡೋರಿಂದ ಬಚ್ಚಿಟ್ಕೊಂಡ್ವಲ್ಲ, ಆಮೇಲಿಂದ ಫೋನೇ ಎತ್ತಾ ಇಲ್ಲ. ಅಲ್ಲ, ಹಾಂ, ಒಂದೇ ಮನೆಯವರು ಇಬ್ಬಿಬ್ರು ಒಟ್ಟಿಗೆ ಅಪ್ಲೈ ಮಾಡಿದ್ದಾರೆ ಅಂತ ಹೀಗೇನಾದರೂ ಮಾಡ್ತಿರ್ಬೋದಾ? ಏನೋ ಗೊತ್ತಿಲ್ಲ ಕಣೆ. ನಾಳೆ ನಾನೇ ಹೋಗಿ ಪರ್ಸ್ನಲ್ಲಾಗಿ ಅವನನ್ನು ಮೀಟ್ ಮಾಡಿ ಕೈ ಬೆಚ್ಚಗೆ ಮಾಡಿಬಿಡ್ತೀನಿ. ಅದೇನು ಮಾಡ್ತೀರೋ ಮಾಡಿ. ರೀ, ಹಾಂ, ಕುಡಿಯೋಕೆ ಮಜ್ಜಿಗೆ ಏನಾದರೂ ತರಲ್ಲ? ತಗೊಂಬ ಹೋಗು. ಜಾನ್ವಿಯವರೇ, ಇಷ್ಟೊಂದು ಲಗೇಜ್ ಪ್ಯಾಕ್ ಮಾಡ್ಕೊತಾ ಇದ್ದೀರಾ? ಇಲ್ಲಿಗಾರ ಹೊರಟಿದ್ದೀರಾ? ಹಾ, ಅಮ್ಮನ ಮನೆಗೆ. ಅಮ್ಮನ ಮನೆಗ? ಯಾಕೆ ಅವರು ಫೋನ್ ಮಾಡಿ ಅವರೇನಾದ್ರು ಕರೆದ್ರ ಬನ್ನಿ ಅಂತ? ಇಲ್ಲ ಇಲ್ಲ, ಎಕ್ಸಾಮ್ ಇದೆಯಲ್ಲ, ಅಲ್ಲಿಂದನೇ ಎಕ್ಸಾಮ್ ಮುಗಿಯೋವರೆಗೂ ಓಡಾಡೋಣ ಅಂತ. ಯಾಕೆ, ಇಲ್ಲಿಂದ ಓಡಾಡೋಕೆ ಏನಾದ್ರು ಪ್ರಾಬ್ಲಮ್ ಇದೆಯಾ? ಊರಿ, ಇಲ್ಲಿಂದ ಕಾಲೇಜ್ ತುಂಬ ದೂರ, ನಮ್ಮನೆಯಿಂದ ಆದರೆ ಹತ್ರ. ದಿನ ಟ್ರಾವೆಲಿಂಗ್ ಮಾಡಿದ್ರೆ ಸುಸ್ತಾಗಿ ಹೋಗುತ್ತೆ. ಅಟ್ಲೀಸ್ಟ್ ಆ ಟ್ರಾವೆಲ್ ಟೈಮಲ್ಲಿ ಓದ್ಕೊಳ್ಳೋಣ ಅಂತ. ಪ್ಲೀಸ್ ಬೇಡ ಅನ್ಬೇಡಿ. ಅಂದರೆ ನೀವು ನಿಜವಾಗ್ಲೂ ಹೋಗ್ತಾ ಇದ್ದೀರಾ? ತಮಾಷೆ ಮಾಡ್ತಿಲ್ವಾ? ಇದ್ರಲ್ಲಿ ತಮಾಷೆ ಮಾಡೋವಂಥದ್ದು ಏನಿದೆ? ನಿಜ ಹೋಗ್ತಿದ್ದೀನಿ. ಜಾನ್ವಿಯವರೇ, ನಿಮ್ಮನ್ನು ಬಿಟ್ಟು ಇಲ್ಲಿ ಒಬ್ಬರೇ ನಾನು ಹೇಗಿರಬೇಕು ಅಂತ ನನಗೆ ಗೊತ್ತಿಲ್ಲ. ಇಷ್ಟು ದಿವಸ ನನ್ನ ಜೊತೆಗಿದ್ದು ಈಗ ಅಮ್ಮನ ಮನೆಗೆ ಹೋಗ್ತೀನಿ ಅಂತಿದ್ದೀರಲ್ಲ, ನನ್ನನ್ನು ಬಿಟ್ಟು ಆರಾಮಾಗಿ ಇದ್ಬಿಡ್ತೀರಾ ನೀವು? ನಿಮ್ಮನ್ನು ಬಿಟ್ಟು ಒಂದಿನ ಇರೋಕ್ಕಾಗಲ್ಲ ಅಂತ ನಾನಿದ್ದೀನಿ. ನೀವು ನೋಡಿದ್ರೆ 1 ವಾರ ಹೋಗ್ತೀನಿ ಅಂತಿದ್ದೀರಾ. ನಾನು ಬಂಟಿ ಆಗ್ಬಿಡಲ್ವಾ? ಅಯ್ಯೋ ರೀ, ಯಾಕೆ ಇಷ್ಟೊಂದು ಫೀಲ್ ಆಗ್ತಿದ್ದೀರಾ? ಎಕ್ಸಾಮಿಗೆ ಓಡಾಡೋಕೆ ಈಸಿ ಆಗುತ್ತೆ ಅಂತ ನಾನು ಈ ನಿರ್ಧಾರ ತಗೊಂಡೆ ಅಷ್ಟೇ. ನಿಮ್ಗೆ ಇಷ್ಟೊಂದು ಬೇಜಾರಾಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಬೇಡ, ನಾನು ಎಲ್ಲಿಗೂ ಹೋಗಲ್ಲ, ನಾನು ಇಲ್ಲಿಂದನೇ ಓಡಾಡ್ತೀನಿ. ಇಲ್ಲ ಜಾನ್ವಿಯವರೇ, ನೀವು ತಗೊಂಡಿದ್ದ ನಿರ್ಧಾರ ಸರಿಯಾಗಿದೆ. ಎಕ್ಸಾಮ್ಗೆ ನಿಮ್ಮ ತಾಯಿ ಮನೆಯಿಂದನೇ ಓಡಾಡಿ. ಇಲ್ಲ, ಬೇಡ, ನಾನು ಎಲ್ಲಿಗೂ ಹೋಗಲ್ಲ. ನಾನು ಆಗ್ಲೇ ಒಂದ್ಸಲಿ ಹೇಳಂದಲ್ಲ. ನೋಡಿ, ನಿಮ್ಮ ಗಂಡನಾಗಿ ನಿಮ್ಮ ಖುಷಿನೇ ನಾನು ಪೂರೈಸಲಿಲ್ಲ ಅಂದರೆ ಏನು ಉಪಯೋಗ ಆಯಿತು? ಸದ್ಯಕ್ಕೆ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳಿ, ನಾನು ಆಫೀಸ್ ಕಡೆ ಹೋಗಿ ಬರ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ, ಆಯಿತಾ?
ಬ್ಯಾಂಕ್ ಮ್ಯಾನೇಜರ್ ಕಾಲ್ ಮಾಡ್ತಿದ್ದಾರೆ. ಹಲೋ ಅಂಕಲ್. ಹಾಂ ಸಿಂಚನ, ಸಿದ್ದೇಗೌಡರು ಫೋನ್ ಮಾಡಿದ್ರಮ್ಮ. ನಿನ್ನ ಫೈಲ್ ನಾ ಹೆಡ್ ಆಫೀಸಿಗೆ ಕಳಿಸಿದ್ದೀನಿ. ನಿನಗೆ ಆದಷ್ಟು ಬೇಗ ವೆರಿಫಿಕೇಶನ್ ಕಾಲ್ ಬರುತ್ತೆ. ಅಧ್ಯಕ್ಷರ ಹತ್ರನೂ ಮಾತಾಡಿದ್ದೀನಿ. ಏನು ವರಿ ಮಾಡಬೇಡಮ್ಮ, ಖಂಡಿತ ನಿನಗೆ ಲೋನ್ ಆಗುತ್ತೆ. ಥ್ಯಾಂಕ್ ಯು. ಪ್ಲೀಸ್ ನನಗೆ ಲೋನ್ ತುಂಬಾ ಇಂಪಾರ್ಟೆಂಟ್ ಇದೆ ಅಂಕಲ್. ಆದಷ್ಟು ಬೇಗ ಸ್ಯಾಂಕ್ಷನ್ ಮಾಡಿಸಿ. ಯಾಕಮ್ಮ ಈ ಥರ ಕೇಳ್ತೀಯ? ನಿಮ್ಮ ತಂದೆಯವರು ನನಗೆ ಎಷ್ಟು ಸಹಾಯ ಮಾಡಿದ್ದಾರೆ ಅಂಥದ್ರಲ್ಲಿ ನಾನು ನಿನಗೆ ಲೋನ್ ಮಾಡಿಸ್ಕೊಡಲ್ವಾ? ಖಂಡಿತ ಮಾಡಿಸ್ಕೊಡ್ತೀನಿ. ನೀನೇನು ವರಿ ಮಾಡಬೇಡ. ಓಕೆ? ಥ್ಯಾಂಕ್ ಯು ಅಂಕಲ್. ಇಟ್ಸ್ ಓಕೆ ಅಮ್ಮ. ಥ್ಯಾಂಕ್ ಯು ಸೋ ವೆರಿ ಮಚ್. ನೀನು MLA ಜವರೇಗೌಡರ ಮಗಳು. ಯಾರನ್ನು ಯಾವತ್ತೂ ಏನು ಕೇಳದೆ ಇರೋಳು. ನೀನು ಬೇಕು ಅನ್ನೋದನ್ನು ಕೂತ್ ಕಡೆ ತರಿಸ್ಕೊಳ್ಳೋಳು. ಅಂಥದ್ರಲ್ಲಿ ನನ್ನಂಥವನ್ನ ಮದುವೆ ಆಗಿ ನನಗೋಸ್ಕರ ಇದೆಲ್ಲ. ಬೇಬಿ, ಪ್ರೀತಿ ಅಂದರೆ 2 ದಿನ ಸುತ್ತಾಡಿ 3ನೇ ದಿನಕ್ಕೆ ಬಾ ಹೇಳೋದಲ್ಲ. ಕಷ್ಟ ಸುಖಕ್ಕೆ ಜೊತೆಯಾಗಿ ನಿಲ್ಲೋದು. ನಾನು ಯಾವಾಗಲೂ ಇರ್ತೇನೆ. ಡೋಂಟ್ ವರಿ. ಥ್ಯಾಂಕ್ಸ್ ಅಗೇನ್. ಥ್ಯಾಂಕ್ ಯು. ಛೇ, ಈ ಮ್ಯಾನೇಜರ್ ಫೋನ್ ರಿಸೀವ್ ಮಾಡ್ತಿಲ್ಲ. ಅಯ್ಯೋ, ಮಾಡಲಿಲ್ಲ ಅಂದರೆ ನೀವೇ ಇನ್ನೊಂದ್ಸಲ ಮಾಡಿರಿ. ಕೆಲಸ ಆಗಬೇಕಾಗಿರೋದು ನಮಗೆ ತಾನೇ. ಹಾಂ, ಕರೆಕ್ಟ್, ಮಾಡ್ತೀನಿ. ರೀ, ಹಾಂ, ಲೌಡ್ ಸ್ಪೀಕರ್ ಹಾಕಿ. ಹೇಳಿ. ಹಲೋ ಸರ್. ಸರ್, ನಾನು ಸಂತೋಷ. ಗೊತ್ತಾಯಿತು ಸಂತೋಷ್ ಅವರೇ, ನಾನು ನಿಮ್ಮ ಫೈಲ್ನೇ ವೆರಿಫೈ ಮಾಡ್ತಾ ಇದ್ದೆ. ನಿಮಗೆ ಲೋನ್ ಸ್ಯಾಂಕ್ಷನ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ. ಡಿಲೇನಾ? ಡಿಲೇ ಯಾಕೆ ಸರ್? ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀವಲ್ಲ. ಸ್ಯಾಲ್ರಿ ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ, TDS ಫೈಲ್ ಮಾಡಿದ್ದು ಕೊಟ್ಟಿದ್ದೀನಿ. ಡಾಕ್ಯುಮೆಂಟ್ ಎಲ್ಲ ಸರಿ ಇದೆ ಸಂತೋಷ್ ಅವರೇ, ಆದರೆ ಶ್ಯೂರಿಟಿನೇ ಇಲ್ವಲ್ಲ. ನಿಮ್ಮ ಸೈಟ್ ಬೇರೆ ರಿಜಿಸ್ಟರ್ ಆಗಿಲ್ಲ. ಮೊದಲು ನಿಮ್ಮ ಸೈಟ್ನ ರಿಜಿಸ್ಟರ್ ಮಾಡಿಕೊಂಡು ಕನ್ಸ್ಟ್ರಕ್ಷನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮಗೆ ಬೇರೆ ಸ್ಕೀಮಲ್ಲಿ ನಾನು ಲೋನ್ ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇದೆಲ್ಲ ಆಗಬೇಕು ಅಂತಂದರೆ ನಿಮ್ಮ ಪರವಾಗಿ ಶ್ಯೂರಿಟಿ ಕೊಡೋರು ಬೇಕು, ಅಂದರೆ ಗ್ಯಾರಂಟರ್ ಬೇಕು. ಇದನ್ನೆಲ್ಲ ಅರೇಂಜ್ ಮಾಡಿಕೊಂಡು ನನಗೆ ಫೋನ್ ಮಾಡಿ. ಓಕೆ? ಓಕೆ ಓಕೆ ಸರ್. ಓಕೆ. ಸಾಲ ತಗೊಳ್ಳೋ ದುಡ್ಡು ಕಟ್ಟೋರು ನಾವು, ಕೊಡೋಕೆ ಈಗಿನ ಮಕ್ಳಿಗೆ ಏನು ಕಷ್ಟ? ತಗೊಳ್ಳೋ ನಿಮಗೆ ಎಷ್ಟಿರಬೇಕಿದ್ರೆ ಕೊಡೋ ಅವರಿಗೆ ಇನ್ನು ಎಷ್ಟಿರಬೇಡ ಹೇಳಿ. ಮೊದಲು ಶ್ಯೂರಿಟಿ ಯಾರು ಅಂತ ಹುಡುಕಿ. ಮೊಬೈಲಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.